ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮಿಳುನಾಡಿನಲ್ಲಿ ಕಂಡು ಕೇಳರಿಯದಂತಹ ಒಂದು ಕಾಲ್ತುಳಿತ ಪ್ರಕರಣ ಸಂಭವಿಸಿದೆ. ಟಿವಿಕೆ ಪಕ್ಷದ ಕಾರ್ಯಕ್ರಮದಲ್ಲಿ ನಟ ಕಮ್ ರಾಜಕಾರಣಿ ಜೋಸೆಫ್ ವಿಜಯ್ರನ್ನ ನೋಡೋದಕ್ಕೆ ಬಂದು 40 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತಹ ಆತಂಕ ಕೂಡ ಸೃಷ್ಟಿಯಾಗಿದೆ. ಸದ್ಯ ಮಿತ್ರರೇ, ರಾಜಕೀಯ ಕೆಸರೆರ ಚಾಟ ನಡೀತಾ ಇದೆ. ಈ ಘಟನೆಗೆ ಏನು ಕಾರಣ, ಯಾರದ್ದು ತಪ್ಪು, ಏನಾಯಿತು, ಇದ್ರ ಬಗ್ಗೆ ನಾನಾ ರೀತಿಯ ಊಹಾಪೋಹದ ಒಂದಷ್ಟು ವರದಿಗಳು ಕೂಡ ಪಬ್ಲಿಷ್ ಆಗೋದಕ್ಕೆ ಶುರುವಾಗಿದೆ. ಈಗ ಘಟನೆಯ ಬಗ್ಗೆ ನಿಮಗೂ ಒಂದಷ್ಟು ಮಾಹಿತಿ ಇರುತ್ತೆ. ಆದರೂ ಸಹ ನಾವು ಈ ಘಟನೆಯ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು, ಇದರಲ್ಲಿ ತಿಳ್ಕೊಳ್ಳುವಂತಹ ಅಂಶ ಏನಿದೆ ಅಂತ ಕೆಲವರಿಗೆ ಪ್ರಶ್ನೆಗಳಿರಬಹುದು. ಮಿತ್ರರೇ, ಇಂತಹ ಘಟನೆಯಿಂದ ನಾವು ನೀವು ಪಾಠ ಕಲಿಬೇಕಾಗಿದ್ದು ಬಹಳಷ್ಟಿದೆ. ಯಾಕೆ ಅಂತಂದ್ರೆ ಇಂತಹ ಕಾಲ್ತುಳಿತ ಪ್ರಕರಣಗಳಿದೆಯಲ್ಲ, ಇದು ದೇಶವೇ ತಲೆತಗ್ಗಿಸುವಂತಹ ಪ್ರಕರಣ. ಯಾಕೆ ಅಂತಂದ್ರೆ ವರ್ಷಕ್ಕೆ 4-5 ಕಾಲ್ತುಳಿತ ಪ್ರಕರಣಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಪ್ರತಿ ಬಾರಿ ಕಾಲ್ತುಳಿತದಲ್ಲೂ ಕೂಡ ಅಮಾಯಕ ಜನರು ಪ್ರಾಣ ಚೆಲ್ತಾ ಇದ್ದಾರೆ. ಈಗ ತಮಿಳುನಾಡಿನಲ್ಲಿ ಆಗಿದ್ದು ಕೂಡ ಅದೇ. ಯಾರದೋ ರಾಜಕೀಯ ಲಾಭ, ಯಾರದೋ ರಾಜಕೀಯ ರ್ಯಾಲಿ, ಆದರೆ ಸತ್ತವರು ಮಾತ್ರ ಅತ್ಯಂತ ಬಡ ಜನತೆ, ಏನೂ ಅರಿಯದಂತಹ ಮುಗ್ಧರು ಪ್ರಾಣ ಚೆಲ್ಲಿದ್ದಾರೆ. ಈ ತಮಿಳುನಾಡು ಕಾಲ್ತುಳಿತ ಪ್ರಕರಣಕ್ಕೆ ಕಾರಣ ಆಗಿದ್ದಾದ್ರೂ ಏನು, ವಿಜಯ್ ಮಾಡಿದಂತಹ ತಪ್ಪೇನು, ವಿಜಯ್ ಅದೊಂದು ತಪ್ಪು ಮಾಡದೇ ಇದ್ದಿದ್ರೆ 40 ಜನ ಸಾಯ್ತಾ ಇರಲಿಲ್ವಾ? ಈ ಎಲ್ಲ ಪ್ರಶ್ನೆಗಳನ್ನು ಇವತ್ತು ತಮಿಳುನಾಡಿನ ಮಾಧ್ಯಮಗಳೇ ಮಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ಸಿನಿಮಾ ನಟ ಜೋಸೆಫ್ ವಿಜಯ್ ತನ್ನ ಸಿನಿಮಾ ನಟನೆಗೆ ಗುಡ್ ಬೈ ಅನ್ನು ಹೇಳಿ ಟಿವಿಕೆ ಎನ್ನುವಂತಹ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟುಹಾಕಿ ಕಂಪ್ಲೀಟ್ ಆಗಿ ಅವರು ರಾಜಕೀಯಕ್ಕೆ ಧುಮುಕಿದ್ದಾರೆ. ಅವರ ಗುರಿ ಇರುವಂತಹದ್ದು 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ. ಆ ಚುನಾವಣೆಯಲ್ಲಿ ತಮಿಳುನಾಡಿನ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಜೋಸೆಫ್ ವಿಜಯ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ರ್ಯಾಲಿಗಳನ್ನು ಮಾಡಿದ್ದಾರೆ, ಪ್ರಚಾರ ಸಭೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ತನ್ನ ಪಕ್ಷ ಸಂಘಟನೆಗೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಈ ಮಧ್ಯೆ ಸೆಪ್ಟೆಂಬರ್ 27ನೇ ತಾರೀಕು ಅಂದ್ರೆ ನಿನ್ನೆ ತಮಿಳುನಾಡಿನ ಕರೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಮಾವೇಶವನ್ನು ಹೇಗೆ ಆಯೋಜನೆ ಮಾಡಲಾಗಿತ್ತು ಅಂತಂದ್ರೆ, ಯಾವುದೇ ರೀತಿಯಲ್ಲೂ ಕೂಡ ವೇದಿಕೆಯನ್ನು ನಿರ್ಮಾಣ ಮಾಡಿರೋದಿಲ್ಲ. ಒಂದು ತೆರೆದಂತಹ ದೊಡ್ಡ ವಾಹನ, ಅದರ ಮೇಲೆ ವಿಜಯ್ ಬಂದು ನಿಂತ್ಕೊಳ್ತಾರೆ, ಭಾಷಣವನ್ನ ಮಾಡ್ತಾರೆ, ಸುತ್ತಲೂ ಜನ ಸೇರಿರ್ತಾರೆ. ಇದು ಮೊದಲೇ ನಿಗದಿಯಾಗಿದ್ದಂತಹ ಸಮಾವೇಶ. ಸ್ಥಳೀಯ ಪೊಲೀಸ್ ಠಾಣೆಗೆ ವಿಜಯ್ ಪಕ್ಷದವರು ಏನ್ ಹೇಳಿದ್ರು ಅಂತಂದ್ರೆ, ಸರಿಸುಮಾರು 10,000 ಜನ ಸೇರಬಹುದು ಅಂತ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಸ್ಥಳೀಯ ಪೊಲೀಸರು ಮಾಡಿಕೊಂಡಿದ್ರು. ವಿಜಯ್ ಬರುವಂತಹದ್ದು ಕನ್ಫರ್ಮ್ ಇದ್ದ ಕಾರಣದಿಂದಾಗಿ ಜನ ಬೆಳಗಿನಿಂದಲೇ ಸೇರೋದಕ್ಕೆ ಶುರು ಮಾಡಿದ್ರು. ರ್ಯಾಲಿ ಇದ್ದಿದ್ದು ಮಧ್ಯಾಹ್ನದ ನಂತರ, ಅಂದ್ರೆ 5-5:30ಗೆ ರ್ಯಾಲಿ ಆಗತ್ತೆ ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಬೆಳಗಿನಿಂದಲೇ ಜನ ಬಂದ್ರು. ಇನ್ನೊಂದು ಕಡೆ ನಟ ವಿಜಯ್ ನಿಗದಿತ ಸಮಯಕ್ಕೆ ಬಂದೇ ಇಲ್ಲ. ಅವರು ಬರೋದು ಸಾಕಷ್ಟು ತಡ ಮಾಡಿದ್ರು. ಸಂಜೆ ಸರಿಸುಮಾರು 7 ಗಂಟೆ ಅಷ್ಟೊತ್ತಿಗೆ ಅವರು ಆ ಸ್ಥಳಕ್ಕೆ ಹಾಜರಾದ್ರು. ಯಾವಾಗ ವಿಜಯ್ ಬರೋದು ಲೇಟ್ ಆಯ್ತು, ಜನ ಸೇರುವಂತಹ ಪ್ರಮಾಣ ಜಾಸ್ತಿ ಆಯ್ತು. ಇದರ ಜೊತೆಗೆ ಇನ್ನೊಂದು ಅಂಶ ಏನು ಕೇಳಿದ್ರೆ, ಜನ ಬೆಳಗಿನಿಂದ ಕಾಯ್ತಾ ಇದ್ರಲ್ಲ, ಮಹಿಳೆಯರಿದ್ರು, ಮಕ್ಕಳಿದ್ರು, ಎಲ್ಲರೂ ಕೂಡ ಸೇರಿದ್ರು. ಅವರೆಲ್ಲರೂ ಕೂಡ ಆ ವಿಪರೀತವಾದಂತಹ ಬಿಸಿಲಿಗೆ ಬಸವಳದು ಹೋಗಿದ್ರು. ಅಲ್ಲಿ ಫುಡ್ ಇರಲಿಲ್ಲ, ನೀರಿರಲಿಲ್ಲ, ಎಲ್ಲದಕ್ಕೂ ಕೂಡ ಸಮಸ್ಯೆ ಇತ್ತು. ಅಂದ್ರೆ ವಿಜಯ್ ಆ ಸ್ಥಳಕ್ಕೆ ಬರುವ ಮುಂಚೆಯೇ ಅನೇಕರು ತಲೆ ಸುತ್ತಿ ಬಿದ್ದು, ಕೆಲವರಂತೂ ನಿತ್ರಾಣ ಸ್ಟೇಜ್ನಲ್ಲಿ ಇದ್ರು. ಇನ್ನು ವಿಜಯ್ ಬಂದು ಭಾಷಣವನ್ನ ಆರಂಭಿಸ್ತಾ ಇದ್ದಂತೆ ಜನ ವಿಜಯ್ ನಿಂತ್ಕೊಂಡಿದ್ದಂತಹ ವಾಹನದ ಕಡೆಗೆ ಮುಗಿಬೀಳೋದಕ್ಕೆ ಯತ್ನ ಮಾಡಿದ್ರು. ಅಂದ್ರೆ ವಿಜಯನ್ನ ನಾನು ಹತ್ತಿರದಿಂದ ನೋಡಬೇಕು ಅನ್ನೋದಷ್ಟೇ ಅವರ ಗುರಿಯಾಗಿತ್ತು. ನನ್ನ ಮುಂದೆ ಯಾರಿದ್ದಾರೆ, ಮಹಿಳೆಯರಿದಾರ, ಮಕ್ಕಳಿದಾರ, ಇದು ಯಾವುದನ್ನು ಜನ ನೋಡಿಲ್ಲ. ಒಟ್ಟು ಮನಸ್ಸಿಗೆ ಬಂದಂತೆ ಈ ಜಾನುವಾರುಗಳ ರೀತಿಯಲ್ಲಿ ನುಗ್ಗಿಬಿಟ್ರು. ಇದಕ್ಕೆ ಸರಿಯಾಗಿ ತಮಿಳುನಾಡಿನ ಮಾಧ್ಯಮಗಳು ಇನ್ನೊಂದು ವರದಿಯನ್ನು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ, ಕೆಲವರು ಈ ನಟ ವಿಜಯ್ನನ್ನ ಬಹಳ ಹತ್ತಿರದಿಂದ ನೋಡಬೇಕು ಅಂತೇಳಿ ಮರ ಏರಿ ಕೂತಿದ್ರಂತೆ. ಸಿಕ್ ಮರ ಎಲ್ಲ ಹತ್ಕೊಂಡು ಆ ಮರದ ಕೆಪಾಸಿಟಿ ಎಷ್ಟು ಅದು ಯಾವುದನ್ನು ಜನ ಗಮನಿಸ್ತಿರ್ಲಿಲ್ಲ. ಒಟ್ಟು ಆ ಮರ ಹತ್ಕೊಂಡು ಕೂತಿದ್ದಷ್ಟೇ. ಹೀಗೆ ಜನ ಜಾಸ್ತಿ ಒಂದು ಮರದಲ್ಲಿ ಹತ್ತಿ ಕೂತ ಕಾರಣದಿಂದಾಗಿ ಆ ಮರದ ಕೊಂಬೆ ಆ ಭಾರವನ್ನು ತಾಳಲಾರದೆ ಅದು ಮುರಿದು ಕೆಳಗೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಆ ಮರದ ಕೆಳಗಡೆ ಕೂಡ ಜನ ನಿಂತಿರ್ತಾರಲ್ಲ, ಅವರೆಲ್ಲ ಗಾಬರಿಗೊಂಡು ಆ ಕಡೆ ಈ ಕಡೆ ಓಡಾಡಿದ್ದಾರೆ. ಕೆಲವರು ನೆಲಕ್ಕೆ ಬಿದ್ದಿದ್ದಾರೆ. ಆ ನೆಲಕ್ಕೆ ಬಿದ್ದವರ ಮೇಲೆಯೂ ಕೂಡ ಜನ ಓಡಾಡಿದ್ದಾರೆ. ಈ ಕಾರಣದಿಂದಾಗಿಯೇ ಕಾಲ್ತುಳಿತ ಆಯಿತು ಅಂತ ಕೆಲ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಇದನ್ನೇ ವರದಿ ಮಾಡ್ತಾ ಇದ್ದಾವೆ. ಒಟ್ನಲ್ಲಿ ಘಟನೆಗೆ ಸ್ಪಷ್ಟ ಕಾರಣ ತಿಳಿದಿಲ್ಲ. ಆದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದೇನು ಕೇಳಿದ್ರೆ, ಆ ವಿಜಯ್ ಬಂದಿದ್ದಂತಹ ಪ್ರದೇಶ ಕೇವಲ ಒಂದು 10,000 ಜನರನ್ನು ತಡೆದುಕೊಳ್ಳೋದಕ್ಕೆ ಮಾತ್ರ ಅದಕ್ಕೆ ಶಕ್ತಿ ಇತ್ತು. ಆದರೆ ಅಲ್ಲಿ ಸೇರಿದ್ದು 50,000ಕ್ಕೂ ಹೆಚ್ಚು ಜನ. ಹೀಗಾಗಿ ಈ ಕಾಲ್ತುಳಿತ ಸಂಭವಿಸಿದೆ ಅಂತ ತಮಿಳುನಾಡಿನ ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇದ್ದಾವೆ. ಮಿತ್ರರೇ, ಈ ಘಟನೆಯಲ್ಲಿ ಈವರೆಗೆ ಒಟ್ಟು 9 ಮಕ್ಕಳು ಸಾವಿಗೀಡಾಗಿದ್ದಾರೆ. 17 ಜನ ಮಹಿಳೆಯರು ಸತ್ತೋಗಿದ್ದಾರೆ. ಹಾಗೆ 13 ಜನ ಪುರುಷರು ಕೂಡ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಕೆಲವರಿಗಂತೂ ಕೈಕಾಲು ಮುರಿದೇ ಹೋಗಿದೆ. ಸದ್ಯ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಜೊತೆಗೆ ತಮಿಳುನಾಡು ಸರ್ಕಾರ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಸತ್ತಂತಹ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಕೊಡೋದಾಗಿ ಈಗಾಗಲೇ MK ಸ್ಟಾಲಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಜೊತೆಗೆ MK ಸ್ಟಾಲಿನ್ ಅವರು, ನಾನು ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ರಾಜಕೀಯ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ಮಾಜಿ ಹೈಕೋರ್ಟ್ನ ನ್ಯಾಯಾಧೀಶೆಯಾದಂತಹ ಅರುಣಾ ಜಗದೀಶನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸಮಿತಿ ವರದಿ ಕೊಟ್ಟ ಬಳಿಕ, ಅಂದರೆ ಈ ಘಟನೆಗೆ ಏನೇನು ಕಾರಣ ಆಗಿದೆ, ಯಾರು ತಪ್ಪಿತಸ್ಥರು ಅಂತ ವರದಿ ಕೊಡುತ್ತೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ, ಯಾರನ್ನೂ ಬಚಾವ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡೋದಿಲ್ಲ, ಹೀಗಂತ ಸ್ಟಾಲಿನ್ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ಟಾಲಿನ್ ಅವರಿಗೆ ಕರೆ ಮಾಡಿಬಿಟ್ಟು ಘಟನೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಘಟನೆಗೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಗಾಯಾಳುಗಳಿಗೆ 50,000 ರೂಪಾಯಿ ಹಾಗೂ ಸತ್ತಂತಹ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಈ ಘಟನೆಗೆ ಮೂಲ ಪುರುಷನಾದಂತಹ ಜೋಸೆಫ್ ವಿಜಯ್ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಏನು, ಒಂದು ವೇಳೆ ಸರ್ಕಾರ ನನ್ನನ್ನು ಬಂಧಿಸಿದ್ರೆ ಏನು ಮಾಡಬೇಕು, ಕಾನೂನು ಕುಣಿಕೆಯಿಂದ ಪಾರಾಗೋದು ಹೇಗೆ ಅಂತೇಳಿ ಕಾನೂನು ಪಂಡಿತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ತಮಿಳುನಾಡಿನ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಈ ಇಡೀ ಘಟನೆಗೆ ತಮಿಳುನಾಡು ಸರ್ಕಾರವೇ ನೇರ ಹೊಣೆ ಅಂತ ವಿಜಯ್ ದೂರಿದ್ದಾರೆ. ಅದಕ್ಕೆ ಅವರು ಕೊಟ್ಟಂತಹ ಕಾರಣ ಏನು ಕೇಳಿದ್ರೆ, ನಾವು ಬಹಳ ದೊಡ್ಡ ರ್ಯಾಲಿಯನ್ನು ಮಾಡೋದಕ್ಕೆ ಮೊದಲೇ ನಿರ್ಧಾರ ಮಾಡಿದ್ವಿ, ಈ ಬಗ್ಗೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ವಿ, ನಮಗೆ ದೊಡ್ಡದಾದಂತಹ ಒಂದು ಗ್ರೌಂಡ್ ಕೊಡಿ, ನಮಗೆ ಬಹಳ ಜಾಗ ಬೇಕು, ಲಕ್ಷಾಂತರ ಜನರನ್ನು ಸೇರಿಸಬೇಕು ಅಂತ. ಆದರೆ ಸರ್ಕಾರ ನಮಗೆ ಅದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಹೀಗಾಗಿ ನಾವು ಚಿಕ್ಕ ಜಾಗದಲ್ಲೇ ರ್ಯಾಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ವಿ. ಇದು ಜಾಗ ಚಿಕ್ಕದಾಗಿತ್ತು, ನಾವು ಜನರನ್ನ ಕಡಿಮೆ ಸೇರಿಸೋದಕ್ಕೆ ಯತ್ನ ಮಾಡಿದ್ವಿ, ಆದರೂ ಕೂಡ ನಿರೀಕ್ಷೆಗೂ ಮೀರಿ ಜನ ಬಂದುಬಿಟ್ರು, ಅವ್ರನ್ನೆಲ್ಲ ತಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಇಲ್ಲಿ ಸರ್ಕಾರವೇ ಹೊಣೆಯನ್ನು ಹೊತ್ತುಕೊಳ್ಬೇಕಾಗತ್ತೆ. ಸರ್ಕಾರ ನಮಗೆ ಸಹಕಾರ ಕೊಟ್ಟು ನಾವು ಕೇಳದಂತೆ ಜಾಗ ಕೊಟ್ಟಿದ್ದೇ ಆಗಿದ್ರೆ ಈ ಘಟನೆ ಸಂಭವಿಸ್ತಾ ಇರಲಿಲ್ಲ. ಇವತ್ತು ನನಗೆ ಅಪಾರ ಪ್ರಮಾಣದಲ್ಲಿ ನೋವಾಗಿದೆ. ಹೀಗೆಲ್ಲ ವಿಜಯ್ ಅವರು ನೇರವಾಗಿ ಈ ಘಟನೆಗೆ ಸರ್ಕಾರ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಘಟನೆಯಲ್ಲಿ ಸತ್ತಂತಹ ಕುಟುಂಬಗಳಿಗೆ ವೈಯಕ್ತಿಕವಾಗಿ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ, ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ವಿಜಯ್ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು DMK ಕಾರ್ಯಕರ್ತರು ಮತ್ತು ಕೆಲ ನಾಯಕರು TVK ವಿಜಯ್ ಅವರನ್ನು ಬಂಧಿಸಬೇಕು, ಅವರೇ ನೇರವಾಗಿ ಕಾರಣರಾಗಿದ್ದಾರೆ, ವಿಜಯ್ ಅವರ ಕಾರಣದಿಂದಾಗಿಯೇ 40 ಹತ್ಯೆಗಳಾಗಿದ್ದಾವೆ ಅಂತ ಅವರು ದೂರ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ರಾಜಕೀಯ ಕೆಸರೆರಚಾಟ ಆಗುವಂತಹದ್ದು ಸರ್ವೇ ಸಾಮಾನ್ಯ, ಇದೇನು ಹೊಸತಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದರಲ್ಲಿ ನನಗೇನು ಲಾಭ ಆಗುತ್ತೆ ಅಂತ ನೋಡ್ತಲೇ ಇರ್ತವೆ, ಅದಕ್ಕೋಸ್ಕರ ಯತ್ನವನ್ನು ಕೂಡ ಮಾಡ್ತವೆ. ಆದರೆ ಇಂತಹ ಘಟನೆಯಿಂದ ನಿಜವಾಗ್ಲೂ ಪಾಠ ಕಲಿಬೇಕಾಗಿದ್ಯಾರು? ನಿಮ್ಮಂತಹ ಸಾಮಾನ್ಯ ಜನ. ಇವತ್ತು ಟಿವಿಯನ್ನು ನೋಡ್ತಾ ಇದ್ರೆ ಕರುಳು ಕಿವಿಚಿದಂತಹ ಭಾವನೆ ಉಂಟಾಗುತ್ತೆ. ಅಲ್ಲೆಲ್ಲರೂ ಕೂಡ ಅಮಾಯಕರು. ಸತ್ತಂತಹ ಕುಟುಂಬದವರು ಏನು ದೊಡ್ಡ ದೊಡ್ಡ ಶ್ರೀಮಂತರ, ದಿನ ಕೂಲಿ ನಾಲಿ ಮಾಡಿ ಬದುಕುವಂತಹ ಜನ. ಅವರಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಈ ರೀತಿಯ ಕಾಲ್ತುಳಿತ ಆಗಬಹುದು, ನಾವು ಸತ್ತೋಗಬಹುದು, ಯಾವುದರ ಅರಿವು ಕೂಡ ಇರಲಿಲ್ಲ. ಆದರೆ ಇದರ ಅರಿವಿರಬೇಕಾಗಿದ್ದು ಯಾರಿಗೆ? ಕಾರ್ಯಕ್ರಮದ ಆಯೋಜಕರಿಗೆ, ವಿಜಯ್ಗೆ. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಇಷ್ಟು ಜನ ಸೇರಬಹುದು, ಅವಘಡ ಸಂಭವಿಸಬಹುದು, ಇದಕ್ಕೆಲ್ಲ ಪೂರ್ವ ತಯಾರಿ ಬೇಕು. ಒಂದಷ್ಟು ತಯಾರಿ ಇಲ್ಲದೆ ಇಂತಹ ಕಾರ್ಯಕ್ರಮ ಮಾಡಬಾರದು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ನಟ ವಿಜಯ್ಗೆ ಇರಬೇಕಾಗಿತ್ತು. ಇನ್ನೊಂದು ಕಡೆ ನಮ್ಮ ಜನರ ಬಗ್ಗೆಯೂ ಕೂಡ ತೀರಾ ಬೇಸರ ಆಗುತ್ತೆ. ಏನಿದು ಮೊದಲನೇ ಘಟನೆಯನ್ನ ಈ ವರ್ಷದಲ್ಲಿ ಆಗ್ತಿರುವಂತಹ 4ನೇ ಅತಿ ದೊಡ್ಡ ಕಾಲ್ತುಳಿತ ಪ್ರಕರಣ ಇದು. RCB ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾಲ್ತುಳಿತ ಆಯಿತು, ಸರ್ಕಾರ ಯಾವ ರೀತಿಯಾಗಿ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿತು, ಜನ ಯಾವ ರೀತಿಯಾಗಿ ಅನಾಗರಿಕರಂತೆ ವರ್ತಿಸಿದ್ರು, ಇದನ್ನೆಲ್ಲ ನಾವು ನೋಡಿದ್ದೀವಿ. ಬೆಂಗಳೂರಿನ ಕಾಲ್ತುಳಿತದಲ್ಲಿ 11 ಅಮಾಯಕರು ಬಲಿಯಾಗಿ ಹೋದ್ರು. ದೆಹಲಿ ರೈಲ್ವೆ ನಿಲ್ದಾಣ ಕಾಲ್ತುಳಿತದಲ್ಲಿ 18 ಮಂದಿ ಸತ್ತೋದ್ರು. ಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿ 39 ಜನ ಸತ್ತೋದ್ರು. ಮಿತ್ರರೇ, ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ನಾವು ವ್ಯವಸ್ಥೆಯನ್ನು ದೂರಬಹುದು, ಸರ್ಕಾರವನ್ನು ಈಸಿಯಾಗಿ ದೂರ್ಬಿಟ್ಟು ಅವ್ರ ಮೇಲೆ ಎಲ್ಲ ತಪ್ಪನ್ನು ಹಾಕಿಬಿಡಬಹುದು. ಯಾಕೆ ಅಂತಂದ್ರೆ ಅದು ಈಸಿ ಟಾರ್ಗೆಟ್. ಹೌದು, ಅವರೆಲ್ಲದನ್ನು ನಿಭಾಯಿಸಬೇಕು, ಅಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲವೂ ಸತ್ಯ. ಆದರೆ ಅಂತಿಮವಾಗಿ ನಮ್ಮ ಪ್ರಾಣಕ್ಕೆ ಯಾರು ಜವಾಬ್ದಾರರು? ನಾವೇ ತಾನೇ. ಏನು ವಿಜಯ್ ರ್ಯಾಲಿ ಆಗ್ತಾ ಇದೆ ಅಂತಂದ್ರೆ ಅವನೇನು ದೇವ್ರ? ಹೋಗಿ ಅವನನ್ನು ದರ್ಶನ ಮಾಡಿದ್ರೆ ಏನು ವರ ಸಿಕ್ಕಿಬಿಡುತ್ತಾ? ನಮ್ಮಿದ್ದ ಕಷ್ಟಗಳೆಲ್ಲ ನಿವಾರಣೆ ಆಗಿ ಹೋಗ್ಬಿಡುತ್ತಾ? ಅವನನ್ನು ನೋಡೋದಕ್ಕಾಗಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಸೂರ್ಯ ಏನು ಉದಯ ಆಗೋದಿಲ್ವಾ? ಅಥವಾ ನಮ್ಮ ಜೀವನ ಏನು ನಡೆಯೋದಿಲ್ವಾ? ಒಳ್ಳೆ ಹುಚ್ಚರ ಸಂತೆ ಥರ ಹೋಗಿ ಮುಗಿಬಿದ್ದು ಬಿಟ್ಟು ನಾವು ಸತ್ತು ಬೇರೆಯವ್ರನ್ನೂ ಸಾಯಿಸಿ, ಇದೆಲ್ಲ ಬೇಕಾಗಿತ್ತಾ? ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ. ಮಿತ್ರರೇ, ಕೆಲವರು ಹೇಳ್ತಾ ಇದ್ರು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಅಲ್ಲಿ ಭಾಗಿಯಾದಂಥವ್ರು ಕೆಲವರಂತೂ ಬೆಳಗಿನಿಂದ ಬಂದಿದ್ದಾರಂತೆ, ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾರ್ರಿ, ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು ಕೂಡ ಇದ್ದಾರೆ. ಜಾಗ ಬಹಳ ಚಿಕ್ಕದಾಗಿದೆ, ಜನ ಜಾಸ್ತಿ ಸೇರ್ತಾ ಇದ್ದಾರೆ ಎಂದ ತಕ್ಷಣ ನಾವೇನ್ ಮಾಡಬೇಕು? ಮನೆಗೆ ಹೋಗೋದಕ್ಕೆ ಯೋಚನೆ ಮಾಡಬೇಕು ತಾನೆ. ನಟ ವಿಜಯ್ನ ಇವತ್ತಲ್ಲ ಅಂತಂದ್ರೆ ನಾಳೆ ನೋಡ್ಬಿಡಬಹುದು. ಅವನೆಲ್ಲಿಗೂ ಹೋಗೋದಿಲ್ಲ, ಆತನಿಗೇನೂ ಆಗೋದಿಲ್ಲ. ಅವನು ಇವತ್ತಲ್ಲ ನಾಳೆ ನಮ್ಮ ಬಳಿಗೆ ಬರಲೇಬೇಕು. ಏನಾದರೂ ಆಗೋದಿದ್ರೆ ಅದು ನಮಗೆ ತೊಂದರೆ ಆಗುತ್ತೆ, ನಮ್ಮ ಹೆಂಡತಿಗೆ ತೊಂದರೆ ಆಗುತ್ತೆ, ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಭಾವನೆ ಅಲ್ಲಿದ್ದವರಿಗೆ ಬರಬೇಕಾಗಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ವಿಜಯ್ನ ನೋಡಬೇಕು ಅಂತ ಮುಗಿಬಿದ್ದಿದೆಯಲ್ಲ, ಇದು ತೀರಾ ಹೇಸಿಗೆಯ ವಿಚಾರ. ಇನ್ನೊಂದು ಕಡೆ ಸರ್ಕಾರಗಳು ಕೂಡ ಇದಕ್ಕೊಂದು ಸೂಕ್ತವಾದಂತಹ ಕಾನೂನನ್ನು ತರಬೇಕು. ಹೀಗೆ ರ್ಯಾಲಿಯನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿರಬಹುದು, ಧಾರ್ಮಿಕ ಸಂಘಟನೆಗಳಿರಬಹುದು, ಅಥವಾ ಕೆಲ ಧಾರ್ಮಿಕ ಮುಖಂಡರಿರಬಹುದು, ಇವರೆಲ್ಲರೂ ಯಾವ ನಿಯಮವನ್ನು ಪಾಲಿಸಬೇಕು, ಕ್ರೌಡ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು, ಒಂದು ವೇಳೆ ಅದರಲ್ಲಿ ಏನಾದರೂ ತಪ್ಪಾಗಿದ್ದೆ ಆದರೆ ಎಂತಹ ಶಿಕ್ಷೆ ಇರುತ್ತೆ, ಇದರ ಬಗ್ಗೆ ಸೂಕ್ತವಾದಂತಹ ಕಾನೂನನ್ನು ತರಬೇಕು. ಏನು ಸಣ್ಣ ಪುಟ್ಟ ಘಟನೆಗಳು ನಡೆಯುತ್ತಾ? ಕಳೆದ ವರ್ಷ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಒಬ್ಬ ಸ್ವಯಂ ಘೋಷಿತ ದೇವಮಾನವನ ಒಂದು ಕಾರ್ಯಕ್ರಮದಲ್ಲಿ 121 ಜನ ಸತ್ತೋದ್ರು. ಅದಕ್ಕೇನು ಕ್ರಮ ಆಯಿತು? ಏನೊಂದು 4 ಲಕ್ಷ ಪರಿಹಾರ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಮುಗ್ದು ಹೋಯ್ತಾ?
ಈಗ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಏನು ಮುಚ್ಚಳಿಕೆ ಬರೆಸ್ಕೊಂಡಿರ್ತಾರೆ, ಅಲ್ಲೇನೇ ಘಟನೆ ಆದರೂ ಕೂಡ ನಿಮ್ಮನ್ನೇ ಬಂಧಿಸ್ತೀವಿ, ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಹೀಗಂತ ಅನುಮತಿ ಕೊಡೋದಕ್ಕೆ ಮುಂಚೆಯೇ ಪೊಲೀಸರು ಆ ವ್ಯಕ್ತಿಯಿಂದ ಸಹಿ ಪಡೆದಿರೋದಿಲ್ವಾ? ಅದೇ ರೀತಿಯಾಗಿ ನಿಯಮವನ್ನು ಮಾಡಿ ಯಾರು ತಪ್ಪಿತಸ್ಥರಿರ್ತಾರೋ, ಯಾರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೋ ಅವರನ್ನೇ ಗುರಿ ಮಾಡಿ ಅವರಿಗೆ ಶಿಕ್ಷೆ ಕೊಡುವಂತಹ ಕೆಲಸ ಆಗಬೇಕು. ಇದನ್ನೆಲ್ಲ ಪೊಲೀಸರು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ, ಮೊದಲೇ ಆ ರಾಜಕೀಯ ಪಕ್ಷದಿಂದ ಅಥವಾ ಆ ವ್ಯಕ್ತಿಯಿಂದ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿರ್ತಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಕಾರ್ಯಕ್ರಮವನ್ನೇ ರದ್ದು ಮಾಡಿಬಿಡಬೇಕು. ಆ ಸೆಲೆಬ್ರಿಟಿ ಇರಬಹುದು, ಆ ರಾಜಕಾರಣಿ ಇರಬಹುದು, ಆ ಪ್ರದೇಶಕ್ಕೆ ಬಾರದಂತೆ ನೋಡ್ಕೋಬೇಕು. ಇನ್ನೊಂದು ದುರಂತ ಏನು ಕೇಳಿದ್ರೆ, ಪದೇ ಪದೇ ಈ ರೀತಿಯ ಕಾಲ್ ತುಳಿತ ಆಗ್ತಾ ಇದ್ರೆ ನಮ್ಮ ದೇಶಕ್ಕೂ ಒಂಥರ ಕೆಟ್ಟ ಹೆಸರೇ. ಏನ್ರಿ ಅಲ್ಲಿ ಜಾನುವಾರು ಸತ್ತಂಗೆ ಸಾಯ್ತಾರೆ ಕಾಲ್ ತುಳಿತ ಆಗಿ ಅಂತ. ಹೀಗಾಗಿ ಇಂತಹ ಕಾಲ್ ತುಳಿತ ಪ್ರಕರಣಗಳಿದಾವಲ್ಲ, ಇದೆಲ್ಲವೂ ಕೂಡ ತಲೆ ತಗ್ಗಿಸುವಂತಹ ಪ್ರಕರಣಗಳೇ ಆಗಿದ್ದಾವೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.